ನಿಮಗೆ ಜೀವನದಲ್ಲಿ ಆತ್ಮವಿಶ್ವಾಸ ಕಡಿಮೆ ಇದೆಯಾ? ಯಾವಾಗಲೂ ಭಯ, ಇನ್ಸೆಕ್ಯೂರಿಟಿ ಫೀಲಿಂಗು, ಕೋಪ ಅಥವಾ ಒಳಗೊಳಗೆ ಖಾಲಿತನ ಅನುಭವಿಸ್ತಾ ಇದ್ದೀರಾ? ಹಣ, ಉದ್ಯೋಗ ಅಥವಾ ಡೆಸಿಷನ್ಸ್ ತಗೊಳ್ಳುವಾಗ ತುಂಬ ಆತಂಕ ಆಗೋದು, ಈ ಥರ ಆಗ್ತಾ ಇದೆಯಾ? ಇದರ ಹಿಂದೆ ಕೆಲವೊಮ್ಮೆ ನಮ್ಮ ತಂದೆಯೊಂದಿಗೆ ಭಾವನಾತ್ಮಕವಾದ ಗಾಯಗಳು, ಫಾದರ್ ವೂಂಡ್ ಕಾರಣ ಆಗಿರಬಹುದು. ಸೊ ಇವತ್ತು ನಾವು EFT ಟ್ಯಾಪಿಂಗ್ ಮೂಲಕ ಆ ಭಾವನೆಯನ್ನು ನಿಧಾನವಾಗಿ ಬಿಡುಗಡೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನಾನು ಎಮೋಷ್ನಲ್ ಹೀಲಿಂಗ್ ಕೋಚ್. ಹೋಪನೋಪನೋ, NLP, ಲಾ ಆಫ್ ಅಟ್ರಾಕ್ಷನ್ ಮತ್ತು ಎಮೋಷ್ನಲ್ ಹೀಲಿಂಗ್ ಟೆಕ್ನಿಕ್ಸ್ ಮೂಲಕ ಸಾವಿರಾರು ಜನರಿಗೆ ಅವರ ಒಳಗಿನ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸೋದಕ್ಕೆ ಸಹಾಯ ಮಾಡಿದ್ದೀನಿ. ಇವತ್ತು ನಾವು ಮಾಡ್ತಾ ಇರೋ EFT ಟ್ಯಾಪಿಂಗ್ ನಿಮ್ಮ ತಂದೆಯ ಬಗ್ಗೆ ಇರುವ ನೋವು, ಕೋಪ, ಬೇಜಾರು, ನಿರಾಕರಣೆ, ಭಯ ಅಥವಾ ಯಾವುದೇ ಬೇರೆ ಪುರುಷರೊಂದಿಗೆ ಇರುವಂಥ ಭಾವನಾತ್ಮಕ ಗಾಯಗಳನ್ನು ಬಿಡುಗಡೆ ಮಾಡೋದು. ಸೊ ಬಿಡುಗಡೆ ಮಾಡೋದಕ್ಕೆ EFT ಟ್ಯಾಪಿಂಗ್ ತುಂಬ ಸಹಾಯ ಮಾಡುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಯಾರನ್ನು ತಪ್ಪು ಕಂಡು ಹಿಡಿಯುವಂಥ ಪ್ರಕ್ರಿಯೆ ಖಂಡಿತ ಅಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಕಲೆಕ್ಟ್ ಆಗಿರುವಂಥ ಭಾವನೆಗಳನ್ನು ಬಿಡುಗಡೆ ಮಾಡುವಂಥ ಪ್ರಕ್ರಿಯೆ. ಇಲ್ಲಿ ತಂದೆ ಎನ್ನುವ ಜಾಗದಲ್ಲಿ ನೀವು ನಿಮ್ಮ ಅಪ್ಪ, ಅಜ್ಜ, ಮಾವ, ಅಣ್ಣ ಅಥವಾ ಟೀಚರ್ ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಟ್ಟಂತಹ ಬೇರೆ ಯಾರಾದರೂ ಒಬ್ಬರು ಪುರುಷರ ಹೆಸರನ್ನು ಕೂಡ ಹೇಳ್ಕೋಬಹುದು. ಯಾರಿಂದ ನಿಮಗೆ ತುಂಬ ನೋವಾಗಿದೆ, ಗಾಯ ಆಗಿದೆ ನಿಮ್ಮ ಚಿಕ್ಕ ವಯಸ್ಸಿಂದನೂ. ಸೊ ಈಗ ಶುರು ಮಾಡೋಣವಾ? ಇಲ್ಲಿಂದ ನನ್ನ ಜೀವನಕ್ಕೆ ನಾನು ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ನನ್ನ ತಂದೆಯ ಜೊತೆ ನನಗೆ ಸಮಸ್ಯೆಗಳಿದ್ದರೂ ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ. ನನ್ನ ತಂದೆಯ ಜೊತೆ ಈ ಸಮಸ್ಯೆಗಳಿದ್ದರೂ ನಾನು ನನ್ನನ್ನು ಗೌರವಿಸುತ್ತೇನೆ. ನನ್ನ ತಂದೆಯ ಬಗ್ಗೆ ಇನ್ನೂ ನನ್ನಲ್ಲಿ ನೋವಿದ್ದರೂ ನಾನು ನನ್ನನ್ನು ಪ್ರೀತಿಸಲು ಆಯ್ಕೆ ಮಾಡುತ್ತಿದ್ದೇನೆ. ಈ ಭಾವನೆಗಳು ಕೆಲವೊಮ್ಮೆ ನನ್ನ ಸಂತೋಷವನ್ನು ತಡೆಯುತ್ತಿವೆ. ಆದರೂ ನಾನು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ. ಒಂದು ದಿನ ನನ್ನ ತಂದೆಯನ್ನು ಕ್ಷಮಿಸಲು ನಾನು ಸಿದ್ಧವಾಗಬಹುದು. ನನ್ನ ತಂದೆಯ ಜೊತೆ ಇರುವ ಈ ಎಲ್ಲ ಸಮಸ್ಯೆಗಳು, ಈ ಎಲ್ಲ ನೋವುಗಳು, ಈ ಎಲ್ಲ ಬೇಸರ, ಈ ಎಲ್ಲ ಕೋಪ, ಈ ಎಲ್ಲ ಭಯ, ಈ ಎಲ್ಲ ನಿರಾಸೆ, ಈ ಎಲ್ಲ ಅಸುರಕ್ಷತೆ ಭಾವನೆ, ಈ ಎಲ್ಲ ಭಾವನೆಗಳು ನನ್ನ ಜೀವನವನ್ನು ಮುಂದೆ ಸಾಗದಂತೆ ಮಾಡುತ್ತಿವೆ. ಈ ಎಲ್ಲ ಸಮಸ್ಯೆಗಳನ್ನು ನಾನು ಬಿಡಲು ಬಯಸುತ್ತೇನೆ. ಈ ಎಲ್ಲ ನೋವನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನನ್ನ ಕೋಪವನ್ನು ಬಿಡುತ್ತಿದ್ದೇನೆ. ನನ್ನ ಭಯವನ್ನು ಬಿಡುತ್ತಿದ್ದೇನೆ. ನನ್ನೊಳಗಿನ ದುಃಖವನ್ನು ಬಿಡುತ್ತಿದ್ದೇನೆ.
ಈ ಎಲ್ಲ ಭಾವನೆಗಳು ನನ್ನ ದೇಹದಲ್ಲೂ ಸಂಗ್ರಹವಾಗಿವೆ. ನನ್ನ ಪ್ರತಿಯೊಂದು ಕೋಶದಿಂದಲೂ ಈ ಭಾವನೆಗಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ. ನನ್ನ ಭೂತಕಾಲದಿಂದಲೂ ಈ ನೋವನ್ನು ಬಿಡುತ್ತಿದ್ದೇನೆ. ನನ್ನ ಒಂದು ಭಾಗ ಇನ್ನೂ ಈ ನೋವನ್ನು ಹಿಡಿದುಕೊಂಡಿದೆ. ನನ್ನ ತಂದೆಗೆ ಪಾಠ ಕಲಿಸಬೇಕು ಅನಿಸುತ್ತದೆ. ಆದ್ದರಿಂದಲೇ ಈ ನೋವನ್ನು ಬಿಡಲು ಮನಸ್ಸಾಗುತ್ತಿಲ್ಲ. ಆದರೆ ಇದರಿಂದ ಹೆಚ್ಚು ನೋವಾಗುತ್ತಿರುವುದು ಯಾರಿಗೆ? ನನಗೆ. ನಾನೀಗ ಸ್ವತಂತ್ರವಾಗಿರಲು ಬಯಸುತ್ತೇನೆ. ನನ್ನ ಜೀವನವನ್ನು ಮತ್ತೆ ಸಂತೋಷದಿಂದ ಬದುಕಲು ಬಯಸುತ್ತೇನೆ. ನಾನು ನನ್ನನ್ನು ಬಿಡುಗಡೆ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ನನ್ನ ತಂದೆಯ ಜೊತೆ ಮಾತನಾಡಲು ಸಾಧ್ಯವಾದರೆ ಒಳ್ಳೆಯದು. ಆಗದಿದ್ದರೂ ನಾನು ಗುಣವಾಗಬಹುದು. ನನ್ನ ನೋವನ್ನು ಕಡಿಮೆ ಮಾಡಿಕೊಂಡ ನಂತರ ನಾನು ಮಾತನಾಡಬಹುದು. ನನ್ನೊಳಗಿನ ಕೋಪವನ್ನು ನಾನು ಬಿಡುತ್ತಿದ್ದೇನೆ. ನನಗೆ ನೋವಾಗಿರುವುದು ತಪ್ಪಲ್ಲ. ಆದರೆ ಈ ನೋವಿನಲ್ಲೇ ಬದುಕಬೇಕೆಂದೇನಿಲ್ಲ. ನಾನು ನನ್ನನ್ನು ಗುಣಪಡಿಸಿಕೊಳ್ಳಲು ಅನುಮತಿ ನೀಡುತ್ತಿದ್ದೇನೆ. ನಾನು ನನ್ನನ್ನು ಕ್ಷಮಿಸುತ್ತಿದ್ದೇನೆ. ಬಹುಶಃ ನನ್ನ ತಂದೆಯು ಅವರಿಗೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿರಬಹುದು. ಅದು ನನ್ನ ನೋವನ್ನು ಕಡಿಮೆ ಮಾಡುವುದಿಲ್ಲ. ಆದರೆ ನಾನು ಸ್ವತಂತ್ರವಾಗಿರಲು ಆಯ್ಕೆ ಮಾಡುತ್ತಿದ್ದೇನೆ. ಬೇರೆಯವರು ಮಾಡಿದ ಕೆಲಸಕ್ಕೆ ನಾನು ಜವಾಬ್ದಾರನಲ್ಲ. ನಾನು ನನ್ನ ಜೀವನಕ್ಕೆ ಮಾತ್ರ ಜವಾಬ್ದಾರನು. ನಾನು ಗುಣವಾಗಲು ಅರ್ಹನು. ನನ್ನೊಳಗಿನ ದುಃಖ, ಕೋಪ, ಭಯ, ಅವಮಾನ ಮತ್ತು ಅಪರಾಧ ಭಾವನೆಯನ್ನು ಬಿಡುತ್ತಿದ್ದೇನೆ. ನಾನು ಸುರಕ್ಷಿತನಾಗಿದ್ದೇನೆ. ನಾನು ಬಲಶಾಲಿಯಾಗಿದ್ದೇನೆ. ನಾನು ಸ್ವತಂತ್ರನಾಗಿದ್ದೇನೆ. ನಾನು ಗುಣವಾಗುತ್ತಿದ್ದೇನೆ. ಆಳವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ಆಳವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಈ EFT ಟ್ಯಾಪಿಂಗ್ ಮಾಡಿದ ಮೇಲೆ ನಿಮ್ಮ ಅನುಭವನ ಕಾಮೆಂಟಲ್ಲಿ ನಾನು ಗುಣವಾಗುತ್ತಿದ್ದೇನೆ ಅಂತ ಬರೀರಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ
ನಿಮ್ಮ ತಂದೆಯ ಜೊತೆ ಭಾವನಾತ್ಮಕ ನೋವಿನಿಂದ ಬಳಲ್ತಾ ಇರೋ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಇದನ್ನು ಶೇರ್ ಮಾಡಿ. ಇನ್ನಷ್ಟು ಆಳವಾದ ಎಮೋಷ್ನಲ್ ಹೀಲಿಂಗ್ ಕಲಿಬೇಕು ಅಂದರೆ ನಾನು 2 ಡೇ ಹೋಪೋನೋಪೋನೋ ಹೀಲರ್ ಮಾಸ್ಟರ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಯಾವತ್ತು ಅಂದರೆ August 1 ಮತ್ತು 2 ಸಂಜೆ 6 ಗಂಟೆಯಿಂದ 7 ಗಂಟೆಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಾಪ್ ಗ್ರೂಪಲ್ಲಿ ಬಂದು ಸೇರಿ. ವಾಟ್ಸಾಪ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ನಿಮ್ಮನ್ನು ನಾನು ಮಾಸ್ಟರ್ ಕ್ಲಾಸಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.